ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ, ಕೊಂಕು ಮಾತನಾಡೋರ ಮುಂದೆ ಹೇಗಿರಬೇಕು. ಕೊಂಕು ಮಾತನಾಡ್ತಾರಲ್ಲ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಲ್ಲ ಥ್ಯಾಂಕ್ ಯು. ಒಬ್ಬ ಮನುಷ್ಯ ಇರ್ತಾನೆ, ಆತ ಬಹಳ ನಾಚಿಕೆ ಸ್ವಭಾವದವನು. ಅವನ ಮೆಂಟಾಲಿಟಿ ಹೇಗಿರುತ್ತೆ ಅಂದರೆ, ಅವನ ಪಾಡಿಗೆ ಅವನಿರ್ತಾನೆ. ಯಾರ ಉಸಾಬರಿಯೂ ಅವನು ಮಾಡೋದಿಲ್ಲ. ತಾನಾಯಿತು, ತನ್ನ ಕೆಲಸ ಆಯಿತು. ಯಾರಾದರೂ ಸಹಾಯ ಅಂತ ಕೇಳೋಕ್ಕೆ ಬಂದರೆ ಅವನಿಗೆ ಸಹಾಯ ಮಾಡೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಯೋಚನೆ ಮಾಡಿ ಹೇಳ್ತಾನೆ ಅಷ್ಟೆ. ಅವನಿರೋದೇ ಹಾಗೆ, ಅವನ ವ್ಯಕ್ತಿತ್ವನೇ ಹಾಗಿರುತ್ತೆ. ಇಂತಹ ವ್ಯಕ್ತಿಗಳು ಏನಿರ್ತಾರೆ, ಇಂತಹ ವ್ಯಕ್ತಿಗಳನ್ನು ಕಿಚಾಯಿಸೋದಕ್ಕೆ ಅಂತಾನೆ ಇನ್ನೊಂದು ಥರ ವ್ಯಕ್ತಿಗಳು ಇರ್ತಾರೆ. ಅದೇ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಿಕ್ಲುಗಳು ಇರೋದಿಲ್ವಾ, ಅದೇ ಥರ. ಇನ್ನು ಇಂತಹ ಮುಗ್ಧ ವ್ಯಕ್ತಿಗಳು ಸಿಕ್ಕರೆ ಸಾಕು, ಶಗನಿ ಒಳಗೆ ಹುಡುಕ್ತಾರಲ್ಲ, ಅದೇ ಥರ ಅವರು. ಯಾವಾಗ ನೋಡಿದರೂ ಕೊಂಕು ಮಾತನಾಡಿ ಅವರನ್ನು ದ್ವೇಷ ಮಾಡೋದು. ಆತ ಒಳ್ಳೆ ಕೆಲಸ ಮಾಡಿದರೂ ಮೊಸರಲ್ಲಿ ಕಲ್ಲು ಹುಡ್ಕೋತಾರ, ಒಳ್ಳೆ ಕೆಲಸಗಳಲ್ಲಿಯೂ ಕೂಡ ತಪ್ಪನ್ನೇ ಹುಡ್ಕೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧ ಮಾತು ಹೇಳ್ತಾರೆ, ಕುಣಿಯೋಕೆ ಬರದೇ ಇರುವವನಿಗೆ ನೆಲ ಡೊಂಕು ಅಂದನಂತೆ. ಅಂದರೆ ಇವರಿಗೆ ಏನು ಮಾಡುವುದಕ್ಕೆ ಆಗೋದಿಲ್ಲ, ಆದರೆ ಏನೋ ಒಂದು ಕೆಲಸ ಮಾಡ್ತಾರಲ್ಲ ಅವ್ರದ್ದು ನೋಡೋದಕ್ಕೆ ಇವರಿಗೆ ಆಗೋದಿಲ್ಲ. ಇವರು ಬರೀ ಇದನ್ನೇ ಮಾಡ್ತಾರೆ. ಇನ್ನು ಸ್ವಲ್ಪ ಬಿಲ್ಡಪ್ ಮಾತುಗಳನ್ನು ಆಡಿ, ನೋಡು ತಮ್ಮ, ನಮ್ಮ ಕಡೆ ಆಗೋದಿಲ್ಲ, ನೀ ಮಾಡಾಕತ್ತೆ ಅಂದ್ರೆ ನಿನಗೂ ಬಿಡೋದಿಲ್ಲ, ನಾವು ನಿನಗೆ ಕೊಂಕು ಮಾತಾಡಿ ನೀನು ಮಾಡದೇ ಇರೋ ಹಾಗೆ ಮಾಡ್ತೀವಿ ಅಂತ ಈಗಲೂ ಜನ ಇದ್ದೇ ಇರ್ತಾರೆ. ಈ ಥರ ಮಾತನಾಡುವವರಿಗೆ ನೀವು ಸುಮ್ಮನೆ ಕೂತ್ಕೋಬೇಡಿ, ಅವರಿಗೆ ನಿಮ್ಮ ಮಾತಲ್ಲಿ ಉತ್ತರ ಹೇಳಿ. ಯಾಕಂದರೆ ನೀವು ಎಷ್ಟು ಸುಮ್ಮನೆ ಇರ್ತೀರೋ ಅಷ್ಟು ಇಂತಹ ವ್ಯಕ್ತಿಗಳು ಹೆಚ್ಚಾಗ್ತಾರೆ. ಈ ಕಲಿಯುಗದಲ್ಲಿ ಎಲ್ಲ ಸಂದರ್ಭದಲ್ಲಿಯೂ ಸುಮ್ಮನಾಗಬೇಡಿ, ಸಮಯಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡಿ. ಯಾಕಂದರೆ ಎಲ್ಲ ಸಂದರ್ಭದಲ್ಲಿಯೂ ಬುದ್ಧನ ತತ್ವಗಳು ಮಾತ್ರ ನಡೆಯುವುದಿಲ್ಲ, ಶ್ರೀಕೃಷ್ಣನ ತತ್ವಗಳು ನಡೀಲೇಬೇಕು. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ, ನಿಮಗೆ ವಿಷ್ಣುವಿನ ತಾಳ್ಮೆ ಇರಲಿ, ಆದರೆ ನರಸಿಂಹನ ಕೋಪ ಮರಿಬೇಡಿ. ಯಾಕಂದರೆ ಒಬ್ಬ ವ್ಯಕ್ತಿ ಹೇಗಿರ್ತಾನೋ ಅದೇ ರೀತಿ ನಾವು ಅವನಿಗೆ ಸ್ಪಂದಿಸಬೇಕು. ಅವರು ಮುಗ್ಧ ಆಗಿದ್ದರೆ ಮುಗ್ಧ ಮಾತುಗಳಿಂದ ಅವರಿಗೆ ಸ್ಪಂದಿಸಬೇಕು. ಕೊಂಕು ಮಾತನಾಡುವ ವ್ಯಕ್ತಿ ಹಿರಣ್ಯಕಶಿಪು ಆಗಿದ್ದರೆ ಅವನಿಗೆ ನರಸಿಂಹನ ಅವತಾರ ತೋರಿಸಲೇಬೇಕು. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಫಾಲೋ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.